ನಮಸ್ಕಾರ ಅಂತಮ್ಮ. ಇವತ್ತು ಫೆಬ್ರವರಿ 14 ಪ್ರೇಮ ದಿನಕ್ಕೆ ಚೆಂಡು ವ್ಯಾಲೆಂಟೈನ್ಸ್ ಡೇ. ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಇಬ್ರು 3 ಜನ ಸೇರಿ ಶಾಪಿಂಗ್ ಬಂದಿದ್ರಿ. ನಾವು 3 ಜನ ಸಪರೇಟ್ ಆಗಿ ಗಿಫ್ಟ್ ತಗೊಂಡು ಅದನ್ನ ಗಿಫ್ಟ್ ರ್ಯಾಪ್ ಮಾಡಿಸಿ ಅದ್ರ ಮೇಲೆ ನಮ್ಮ ಹೆಸರು ಬರ್ದಿ ಅಲ್ಲಿಂದ ಸೀದಾ ಹೊಲ್ಟ್ರಿ. ಎಲ್ಲಿಗೆ ಅಂದ್ರೆ ನಮ್ಮ ಫ್ರೆಂಡ್ ಮನೆ ಹತ್ರ ಹೋದ್ರಿ ಸೀದಾ. ಯಾಕಂದ್ರೆ ಅವ್ರಿಬ್ರು ಇನ್ನೂ ರೆಡಿ ಆಗಿದ್ದಿಲ್ಲ, ಆಚೆ ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ರೆಡಿಯಾಗಿ ಬರ್ತೀನಿ ಅಂದ್ರು. ನೋಡ್ತೀರಾ ಗುರು ಅವ್ರಿಬ್ರು ರೆಡಿ ಆದ್ಮೇಲೆ ಅವ್ರ ಮನೆಯಿಂದ ಸೀದಾ ಹೊಲ್ಟ್ರಿ. ಎಲ್ಲರಿಗೂ ಹೆಂಗಲ್ಲ ಈ ತರ ಫ್ರೆಂಡ್ ಇರ್ತಾನೆ ಗುರು, 5 ನಿಮಿಷ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ಅವರ್ ಗಟ್ಲೆ ರೆಡಿ ಆಗ್ತಾನೆ. ನಿಮ್ಗೆ ಹೆಂಗಲ್ಲ ಆ ತರ ಫ್ರೆಂಡ್ ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಹೇಳ್ತೀನಿ ತಡ್ಕೋ ಗುರು, ಏನೇ ಕಸ್ಕೋಪ. ಅಲ್ಲಿಂದ ಸೀದಾ ನಾವು ಹೋಗಿದ್ದೆ. ನಮ್ಮ ಇನ್ನೊಂದು ಫ್ರೆಂಡ್ ಇವತ್ತು ರಿಸೆಪ್ಷನ್ ಇತ್ತು, ನಾಳೆ ಮದ್ವೆ. ಆ ರಿಸೆಪ್ಷನ್ಗೋಸ್ಕರ ಅಂತಾನೆ ಅವ್ನಿಗೆ 3 ಜನ ಸಪ್ರೇಟ್ ಆಗಿ ಗಿಫ್ಟ್ ತಗೊಂಡ್ರಿ. ನೀವ್ ಅನ್ಕೊಂಡಂಗೆ ವ್ಯಾಲೆಂಟೈನ್ಸ್ ಡೇ ಅಲ್ಲ ಗುರು, ನಮ್ಗೆ ಆ ತರ ಜೆಂಡು ಬಾಂಬ್ಗಳು ಯಾವ್ದು ಇಲ್ಲ. ಸೀದಾ ಮದ್ವೆ ನಡೀತಿರೋ ಲೊಕೇಶನ್ ಬಂದ್ರಿ. ಪಾರ್ಕಿಂಗ್ ಸ್ಪಾಟ್ಗೆ ಹೋಗಿ ಗಾಡಿನ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಸೀದಾ ರಿಸೆಪ್ಷನ್ ಕಡೆಗೆ ಹೊಲ್ಟ್ರಿ ಗುರು. 3 ಜನ ಫುಲ್ ವೈಟ್ ಹಾಕ್ಬಿಟ್ಟಿದ್ವಿ. ಆಮೇಲೆ ಅಲ್ಲಿಂದ ಸೀದಾ ರಿಸೆಪ್ಷನ್ ಸ್ಪಾಟ್ಗೆ ಹೋದ್ರಿ. ಹಂಗೆ ನಮ್ಮ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೊಂಡು ಸೀದಾ ಸ್ಟೇಜ್ ಹತ್ತರಿ. ಎಂದಿಗೂ ಇನ್ನು ಮುಂದೆ ಬಾಳಲಿ ತುಂಬಾ ಮುದ್ದು ಮಾಡು ಒಂದು ಜೀವ ಈಗ ಸ್ವಂತ. ಗುರು ಅಲ್ಲಿಂದ ಸೀದಾ ಹಂಗೆ ಚೌಟ್ರಿಯಿಂದ ಆಚೆ ಬಂದ್ರಿ. ನಮ್ಮ ಹಳೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ಮಸ್ತಿ ಮಜಾ ಮಾಡಿದ್ರಿ. ಹಂಗೆ ಫುಲ್ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಮದ್ವೆ ಹೆಣ್ಣು ಗಂಡು ಜೊತೆನೆ ಸೀದಾ ಊಟಕ್ಕೆ ಹೋದ್ರಿ ಗುರು. ಏನ್ ಹೇಳ್ಗುರು, ಆಚೆ ಎಷ್ಟೇ ಕಾಸ್ಟ್ಲಿ ಬಿರಿಯಾನಿ ತಿಂದ್ರು ಮದ್ವೆ ಊಟ ರುಚಿನೇ ರುಚಿ, ಏನಂತೀರಾ? ಆಮೇಲೆ ಹಂಗೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ನಮ್ಮ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಮಾತಾಡ್ಸಿ ಕಷ್ಟ ಸುಖ ಎಲ್ಲ ಶೇರ್ ಮಾಡ್ಕೊಂಡು ಕೊನೆಗೆ ರಿಸೆಪ್ಷನ್ ಮುಗೀತು. ಆಮೇಲೆ ನಮ್ಮ ಮಚ್ಚ ಏನು ಅಂದ, ಸರಿ ಬಾ ಮಚ್ಚ ಅಂದೆ. ಫೈನಲಿ ನಮ್ ಕಪಲ್ಸ್ ಊಟಕ್ಕೆ ಬಂದ್ರು. ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳಿ ಸೀದಾ ಅಲ್ಲಿಂದ ಹೊಲ್ಟ್ರಿ. ಸರಿ ಅಂತಮ್ಮ, ಮತ್ತೊಂದು ಲಾಗಲ್ಲಿ ಸಿಗೋಣ. ಅಲ್ಲಿ ಗಂಟ ಎಲ್ಲರೂ ಟೇಕ್ ಕೇರ್. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ. ನಿಮ್ಮ ಸಪೋರ್ಟ್ ಇದೇ ತರ ಇರ್ಲಿ ಗುರು. ಅಲ್ಲಿ ಗಂಟ ಎಲ್ಲರೂ ಸ್ಟೇ ಟ್ಯೂನ್.